ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಇದೇ ವೇಳೆ ಸಚಿವ ಸಂಪುಟ ಪುನರಚನೆಯ ಚರ್ಚೆಯು ಜೋರಾಗ್ತಾ ಇದೆ. ಕೇರಳದಲ್ಲಿ ಸರ್ಕಾರ ರಚನೆ ಕಸರತ್ತು ಒಂದೆರಡು ದಿನಗಳಲ್ಲಿ ಮುಗಿಯಲಿದ್ದು ನಂತರ ಹೈಕಮಾಂಡ್ ಇತ್ತ ದೃಷ್ಟಿ ಬೀರಲಿದೆ ಎನ್ನಲಾಗ್ತಾ ಇದೆ. ಹಾಗಾಗಿ ಹೈಕಮಾಂಡ್ ಮೇಲೆ ಒತ್ತಡ ಹೇರುವಂತ ಪ್ರಯತ್ನಗಳು ತೆರೆಮರೆಯಲ್ಲೇ ಗರಿಗೆದರ್ತಾ ಇದೆ. ಸಿಎಂ, ಸಚಿವರು, ಶಾಸಕರು ದೆಹಲಿ ಕಡೆ ಮುಖ ಮಾಡೋದಕ್ಕೆ ಕಾದು ಕುಳಿತಿದ್ದಾರೆ. ಈ ಕುರಿತಾದ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಸರ್ಕಸ್ ಜೋರು. ಹೈಕಮಾಂಡ್ ನಾಯಕರಿಗೆ ಹಿರಿಯ ನಾಯಕರ ಸಲಹೆ. ಹಲವು ದಿನಗಳಿಂದ ನಾಯಕತ್ವ ಬದಲಾವಣೆಯ ಕೂಗು ರಾಜ್ಯದಲ್ಲಿ ಜೋರಾಗಿ ಸೌಂಡ್ ಮಾಡ್ತಾ ಇದೆ. ಪಂಚರಾಜ್ಯಗಳ ಚುನಾವಣೆಯಲ್ಲಿ ಬ್ಯುಸಿಯಾಗಿದ್ದ ಕೈ ನಾಯಕರು ಈಗ ಫ್ರೀ ಆಗಿದ್ದಾರೆ. ಈಗಲಾದರೂ ಹೈಕಮಾಂಡ್ ಈ ಗೊಂದಲಕ್ಕೆ ತೆರೆ ಎಳೆಯಲಿ ಎಂದು ಹಿರಿಯ ನಾಯಕರು ಕಾದು ಕುಳಿತಿದ್ದಾರೆ. ಸಿಎಂ ಬದಲಾವಣೆ ಮಾಡ್ತಿರೋ ಮುಂದುವರಿಸ್ತಿರೋ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿಬಿಡಿ. ಇದಕ್ಕೆ ಒಂದು ಫುಲ್ ಸ್ಟಾಪ್ ಹಾಕಿ ಸುಮ್ಮನೆ ಎಳೆದುಕೊಂಡು ಹೋಗೋದು ಬೇಡವೆಂದು ಮನವಿ ಮಾಡಿದ್ದಾರೆ. ನಾಯಕತ್ವ ಬದಲಾವಣೆಗೆ ಡಿಕೆಶಿಯಿಂದ ಒತ್ತಡ. ಆಪ್ತರ ಮೂಲಕವೂ ತೆರೆ ಮರೆಯಲ್ಲೇ ಪ್ರಯತ್ನ. ಇನ್ನು ರಾಜ್ಯದ ಹಿರಿಯ ನಾಯಕರು ನಾಯಕತ್ವ ಬದಲಾವಣೆ ಗೊಂದಲಕ್ಕೆ ಬ್ರೇಕ್ ಹಾಕುವಂತೆ ಹೇಳಿದ್ದೇ ತಡ ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ತೆರೆ ಮರೆಯಲ್ಲೇ ವರಿಷ್ಠರ ಮೇಲೆ ಒತ್ತಡ ತರುವ ಪ್ರಯತ್ನ ನಡೆಸಿದ್ದಾರೆ. ರಾಹುಲ್ ಗಾಂಧಿ ಭೇಟಿ ಮಾಡಿ ಹೇಗಾದ್ರೂ ಸಿಎಂ ಕುರ್ಚಿ ಪಡೆದುಕೊಳ್ಳಬೇಕೆಂಬ ಹಠಕ್ಕೆ ಬಿದ್ದಿದ್ದಾರೆ. ಆದರೆ ಡಿಕೆ ಶಿವಕುಮಾರ್ ಬಳಿ ಮೊದಲಿದ್ದ ಹಠ ಈಗ ಕಾಣ್ತಾ ಇಲ್ಲ. ಸ್ವಲ್ಪ ಸಾಫ್ಟ್ ಆದಂತೆ ಕಾಣ್ತಾ ಇದೆ. ಆದರೆ ಸಿಎಂ ಆತ್ಮವಿಶ್ವಾಸ ಮತ್ತಷ್ಟು ಹೆಚ್ಚಾಗ್ತಿದೆ. ಅವರ ಆಪ್ತ ಶಾಸಕರ ಮೂಲಕವೂ ವರಿಷ್ಠರ ಮೇಲೆ ಒತ್ತಡ ತರಲು ನೋಡುತ್ತಿದ್ದಾರೆ. ಹೀಗೆ ಆದರೆ ಡೋಲಾಯಮಾನ ಮುಂದುವರಿಯುತ್ತೆ ಅಂತ ಮಾಜಿ ಸಚಿವ ಕೆಎನ್ ರಾಜಣ್ಣ ಅಸಮಾಧಾನ ಹೊರಹಾಕಿದ್ದಾರೆ. ಹೈಕಮಾಂಡ್ ಭೇಟಿಗೆ ಸಮಯ ಕೇಳಿರುವ ಸಿಎಂ. ಸಂಪುಟ ಪುನಾರಚನೆಗೆ ಒಪ್ಪಿಗೆ ಪಡೆಯಲು ಸರ್ಕಸ್. ಇನ್ನು ಸಚಿವ ಸಂಪುಟ ಪುನಾರಚನೆ ಮಾಡಿದ್ರೆ ತಮ್ಮ ನಾಯಕತ್ವವನ್ನ ಯಾರೂ ಪ್ರಶ್ನಿಸಲು ಸಾಧ್ಯವಿಲ್ಲ ಎಂಬ ಮನಸ್ಥಿತಿಗೆ ಸಿಎಂ ಬಂದಿದ್ದಾರೆ. ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಅವರ ಒಪ್ಪಿಗೆ ಪಡೆಯುವುದಕ್ಕೆ ನಿರ್ಧರಿಸಿದ್ದಾರೆ. ರಾಹುಲ್ ಗಾಂಧಿ ಕೆಸಿ ವೇಣುಗೋಪಾಲ್ ಭೇಟಿಗೆ ಸಮಯಾವಕಾಶವನ್ನ ಕೇಳಿದ್ದಾರೆ. ಕೇರಳ ಸಿಎಂ ಆಯ್ಕೆ ವಿಚಾರ ನಾಳೆಯೊಳಗೆ ಮುಗಿದ್ರೆ ಮರುದಿನವೇ ದೆಹಲಿಗೆ ತೆರಳುವ ಸಾಧ್ಯತೆ ಇದೆ. ಮುಂದಿನ ವಾರ ದೆಹಲಿಗೆ ಶಾಸಕರ ನಿಯೋಗ. ಸಂಪುಟ ಪುನಾರಚನೆಗೆ ಹಿರಿಯರ ಡಿಮಾಂಡ್. ಇನ್ನು ಸಚಿವ ಸಂಪುಟ ಪುನಾರಚನೆಗೆ ಡಿಮಾಂಡ್ ಇಟ್ಟಿರುವ ಹಿರಿಯ ಶಾಸಕರು ಹಿಂದೆಯೂ ದೆಹಲಿಗೆ ಭೇಟಿ ಕೊಟ್ಟು ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿ ಬಂದಿದ್ರು. ಆದರೆ ಪಂಚರಾಜ್ಯಗಳ ಫಲಿತಾಂಶ ಬರುವವರೆಗೂ ಏನೂ ಇಲ್ಲವೆಂದು ವಾಪಸ್ಸಾಗಿದ್ರು. ಇದೀಗ ಎಲ್ಲವೂ ಮುಗಿದಿದೆ. ಫಲಿತಾಂಶ ಬಂದಿದೆ. 3 ಕಡೆ ಗೆಲುವಿನ ನಾಗಾಲೂಟ ಮುಂದುವರೆದಿದೆ. ಒಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಹಾಗೂ ಸಂಪುಟ ಪುನಾರಚನೆ ವಿಚಾರಗಳ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಇನ್ನೇನು ಕೇರಳ ಸಿಎಂ ಆಯ್ಕೆಯ ಸರ್ಕಸ್ ಕೂಡ ಮುಗಿಯಲಿದೆ. ಇದಾದ ನಂತರ ವರಿಷ್ಠರು ರಾಜ್ಯದ ಬಗ್ಗೆ ಗಮನ ಹರಿಸಲಿದ್ದು ಯಾವುದಾದ್ರೂ ಒಂದು ನಿರ್ಧಾರ ಮಾಡ್ತಾರೆಂಬ ವಿಶ್ವಾಸದಲ್ಲಿದ್ದಾರೆ. ಹಾಗಾಗಿ ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕು. ರಾಜಪ್ಪ ಸುತ್ತೂರ್, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.